ಜಂಗಮಕೋಟೆ ಕೆಐಎಡಿಬಿ ಭೂ ಸ್ವಾಧೀನ ಕಾರ್ಯವೈಖರಿ ವಿರೋಧಿಸಿ ರೈತರ ಬೃಹತ್ ಪ್ರತಿಭಟನೆ. ಜಂಗಮಕೋಟೆ ಹೋಬಳಿಯ 13 ಹಳ್ಳಿಗಳ 2823 ಎಕರೆ ಜಮೀನನ್ನು ಕೈಗಾರಿಕಾ ಅಭಿವೃದ್ಧಿಗೆ ಸರ್ಕಾರದ ಕೆಐಎಡಿಬಿ ಮೂಲಕ ಸ್ವಾಧೀನಪಡಿಸಿಕೊಂಡು ಈಗಾಗಲೇ 13 ಹಳ್ಳಿಗಳು ಕಳೆದರೂ ಯಾವುದೇ ಗಮನಾರ್ಹ ಪ್ರಗತಿ ಕಾಣಿಸದೆ ಕೆಲಸಗಳು ಮಂದಗತಿಯಲ್ಲಿ ಸಾಗುತ್ತಿರುವುದನ್ನು ಖಂಡಿಸಿ ರೈತರು ಸೋಮವಾರ ತಾಲೂಕು ಕಚೇರಿ ಎದುರು ಬೃಹತ್ ಪ್ರತಿಭಟನೆ ನಡೆಸಿದರು. ಶಿಡ್ಲಘಟ್ಟದಲ್ಲಿ ನಡೆದ ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ಹಾಗೂ ಜಂಗಮಕೋಟೆ ರೈತರ ಹೋರಾಟ ಸಮಿತಿಯ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ನೂರಾರು ರೈತರು ಸಂಘಟನೆಗಳ ಸದಸ್ಯರು ಭಾಗವಹಿಸಿದರು. ನಗರದ ಇಂದಿರಾ ಕ್ಯಾಂಟೀನ್ ಬಳಿಯಿಂದ ಹೊರಟ ಹೋರಾಟಗಾರರು ನೂರಾರು ಸಂಖ್ಯೆಯಲ್ಲಿ ಪಾದಯಾತ್ರೆ ಮೂಲಕ ತಹಶೀಲ್ದಾರ್ ಕಚೇರಿ ಮುಂಭಾಗ ಸೇರಿದರು. ರೈತ ಮುಖಂಡರು ಮಾತನಾಡಿ, ಸರ್ಕಾರ ಅಧಿಸೂಚನೆ ನೀಡಿ ಸ್ವಾಧೀನಪಡಿಸಿಕೊಂಡಿರುವ ಭೂಮಿಯ ಪೈಕಿ 1794 ಎಕರೆ ಸರ್ಕಾರದ ಸ್ವಾಧೀನದಲ್ಲಿರುವ ಜಮೀನುಗಳಲ್ಲಿ ಕೆಐಎಡಿಬಿ ಕೈಗಾರಿಕೆ ಕಾರ್ಯಾರಂಭ ಮಾಡಬೇಕು ಎಂದು ಒತ್ತಾಯಿಸಿದರು. ಉಳಿದ ಭೂಮಿಯಲ್ಲಿ 80% ರೈತರು ಭೂಮಿ ನೀಡಲು ಲಿಖಿತ ಒಪ್ಪಿಗೆ ನೀಡಿದ್ದಾರೆ. ಆದರೂ ಸರ್ಕಾರದ ಕ್ರಮ ನಿರಸವಾಗಿದೆ. ರೈತರಿಗೆ ಪ್ರತಿ ಎಕರೆಗೆ 3 ಕೋಟಿ ಭೂ ಪರಿಹಾರ, ಪ್ರತಿ ಕುಟುಂಬಕ್ಕೆ ಒಂದು ಶಾಶ್ವತ ಉದ್ಯೋಗ, ಶಿಡ್ಲಘಟ್ಟದ ಜನರಿಗೆ ಉದ್ಯೋಗದಲ್ಲಿ ಮೊದಲ ಆದ್ಯತೆ, ಪರಿಹಾರದ ಹಣವನ್ನು ಒಂದೇ ಕಂತಿನಲ್ಲಿ ನೇರವಾಗಿ ರೈತರ ಖಾತೆಗೆ ಜಮಾ ಮಾಡುವಂತೆಯೂ ಒತ್ತಾಯಿಸಿದರು. PSL ಕಂಪನಿ ಹೆಸರಿನಲ್ಲಿ ಕೆಲ ಮಧ್ಯವರ್ತಿಗಳು ಹಣ ಕೊಡುವುದಾಗಿ ನಂಬಿಸಿ ರೈತರ ಭೂಮಿ GPA ಮೂಲಕ ಹೊಂದಿಸಿಕೊಂಡು ಮೋಸ ಮಾಡಿರುವುದನ್ನು ಹೇಳಿದರು. ಈ ವಿಚಾರಕ್ಕೆ ಸಂಬಂಧಿಸಿದಂತೆ 521 ಎಕರೆ ಪಹಣಿಯಲ್ಲಿ PSL ಹೆಸರಿನಲ್ಲಿ ದಾಖಲಾಗಿದ್ದು, ಉಳಿದ 380 ಎಕರೆ ಇನ್ನು ರೈತರ ಹೆಸರಿನಲ್ಲಿದೆ. ಸರ್ಕಾರವೇ ನ್ಯಾಯಮೂರ್ತಿ ನೇಮಿಸಿ ರೈತರ ಪರವಾಗಿ ಹೋರಾಟ ನಡೆಸಬೇಕೆಂದು ಆಗ್ರಹಿಸಿದರು. ಕೆಐಎಡಿಬಿ ಇಲಾಖೆಗೆ ರೈತರು ಜಮೀನು ನೀಡುವುದನ್ನು ಸಹಿಸಿದ ಕೆಲವರು ದಲಿತರ ಮೇಲೆ ಸುಳ್ಳು ಕೇಸುಗಳನ್ನು ಹಾಕುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನೆ ಸ್ಥಳಕ್ಕೆ ಅಪರ ಜಿಲ್ಲಾಧಿಕಾರಿ ಭಾಸ್ಕರ್, ಉಪವಿಭಾಗಾಧಿಕಾರಿ ಡಾಕ್ಟರ್ ಅಶ್ವಿನ್, ತಹಶೀಲ್ದಾರ್ ಗಗನ ಸಿಂಧು ಭೇಟಿ ನೀಡಿ ಪ್ರತಿಭಟನಾಕಾರರ ಮಾತುಗಳನ್ನು ಆಲಿಸಿದರು. ಮನವಿ ಪತ್ರವನ್ನು ಪಡೆದ ADC ಭಾಸ್ಕರ್ ಅವರು ಮಾತನಾಡಿ, ನಮ್ಮ ಹಂತದಲ್ಲೇ ಇದನ್ನು ಪರಿಹರಿಸುವಂತಿದ್ದರೆ ನಾವೇ ಜಿಲ್ಲಾಧಿಕಾರಿಗಳ ಜೊತೆ ಮಾತನಾಡಿ ನ್ಯಾಯ ಕೊಡಿಸುತ್ತೇವೆ, ಇಲ್ಲವಾದರೆ ಸರ್ಕಾರದ ಗಮನಕ್ಕೆ ಕಳಿಸಿಕೊಳ್ಳುತ್ತೇವೆ ಎಂದು ತಿಳಿಸಿದರು. ಪ್ರತಿಭಟನೆ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆಯಿಂದ DYSP ಪಿ ಮುರಳೀಧರ್ ಹಾಗೂ ಸರ್ಕಲ್ ಇನ್ಸ್ಪೆಕ್ಟರ್ M ಶ್ರೀನಿವಾಸ್ ನೇತೃತ್ವದಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದಂತೆ ಮುಂಜಾಗ್ರತವಾಗಿ ಸೂಕ್ತ ಬಂದೋಬಸ್ತ್ ನೀಡಲಾಗಿತ್ತು. ಈ ಹೋರಾಟದ ಒಕ್ಕೂಟದಲ್ಲಿ ಕನ್ನಡ ಪರ, ದಲಿತ ಪರ, ಮಹಿಳಾ ಪರ ಹಾಗೂ ಪ್ರಗತಿಪರ ಚಿಂತಕರು, ಹೋರಾಟಗಾರರು ಭಾಗವಹಿಸಿದರು. ಕೆಐಎಡಿಬಿ ಹೋರಾಟ ಸಮಿತಿ ಮುಖಂಡರಾದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಮಳಮಾಚಿನಹಳ್ಳಿ ರಾಮಂಜಿ, ರೈತ ಮುಖಂಡ ಪ್ರತೀಶ್, ನಡುಪಿನಾಯಕನಹಳ್ಳಿ ಸುಬ್ರಹ್ಮಣಿ, ವಾಸುದೇವ್ ಮೂರ್ತಿ, ಪ್ರಮೋದ್, ಬಸವಪಟ್ಟಣ ಅಂಜನಪ್ಪ, ಪ್ರಭುದೇವ್, ತಿಪ್ಪೇಗೌಡ, ರಾಮದಾಸ್, ನಾಗರಾಜ್, ಗಂಗಾಧರ್, ಈರಪ್ಪ, ನರಸಿಂಹಮೂರ್ತಿ, ಭಕ್ತರಹಳ್ಳಿ ವಿಶ್ವನಾಥ್, ದಲಿತ ಸಂಘರ್ಷ ಸಮಿತಿ ಚಲಪತಿ, ದಲಿತ ಸಂಘರ್ಷ ಸಮಿತಿ ನಾಗವೇಣಿ, ಮುನಿಸ್ವಾಮಿ, ನಾಗರಾಜ್, ಜಂಗಮಕೋಟೆ ಚಿನ್ನಪ್ಪ, ಅತಿಗಾನಹಳ್ಳಿ ಮುನೇಗೌಡ, ಹಿರೇಪಳ್ಯ, ಕದಿರೇಗೌಡ, ಭೀಮಣ್ಣ, ಶಿಡ್ಲಘಟ್ಟದ ಗಾಯತ್ರಿ, ಕನ್ನಡ ಪರ ಹೋರಾಟಗಾರ ರಾಮಂಜಿ, ಶ್ಯಾಮ್, ರಾಜೇಶ್, ವಾರಗುಣಸನಹಳ್ಳಿ ನರಸಿಂಹಮೂರ್ತಿ, ರಾಮಾಂಜನಪ್ಪ, ಶಿಡ್ಲಘಟ್ಟದ ಪ್ರಕಾಶ್, ಮಾನವ ಹಕ್ಕುಗಳ ಮಾಧ್ಯಮ ಸಂಘಟನೆ ಮಳ್ಳೂರು ಅಶೋಕ್, MRPS ಜಿಲ್ಲಾಧ್ಯಕ್ಷ ಮಂಜುನಾಥ್, ಜಿಲ್ಲಾ ಮುಖಂಡರಾದ ಕೃಷ್ಣಪ್ಪ ಸೇರಿದಂತೆ ಇತರರು ಹಾಜರಿದ್ದರು. ವರದಿ ಗುರುಮಡುಗು ಮೈತ್ರಿ ಲೋಕೇಶ್, ಕನ್ನಡ ಮೈತ್ರಿ ನ್ಯೂಸ್, ಶಿಡ್ಲಘಟ್ಟ. ಆತನ ಮೇಲೆ ಹಲ್ಲೆ ಮಾಡಿರ್ತಾರೆ. ಆ ಹಲ್ಲೆ ಮಾಡಿ ಸ್ಟೇಷನ್ ಕರ್ಕೊಂಡ್ಬಂದು ಆತನ ಮೇಲೆ FIR ಮಾಡಿಸ್ತಾರೆ. ನಮ್ಮ ವೃತ್ತ ನಿರೀಕ್ಷಕ ಸಾಹೇಬರು ಇದ್ದಾರೆ ಇಲ್ಲಿ, ಅವ್ರ ಮೇಲೆ FIR ಮಾಡ್ತಾರೆ. ಅದನ್ನ ನಾವು ಮರುದಿನ ಪ್ರಶ್ನೆ ಮಾಡಿ ದೂರನ್ನು ಕೊಟ್ಟಾಗ ಅದು ಅವರು ಏನು ಹಲ್ಲೆ ಮಾಡಿರ್ತಾರೆ ಅವ್ರ ಮೇಲೆ ಒಂದು ಟ್ರೆಸ್ಪಾಸ್ ಕೇಸ್ ಹಾಕಿರ್ತಾರೆ. ನಾವು ಕೊಟ್ಟಿರ್ತಕ್ಕಂಥ ದೂರನ್ನು ಅವ್ರು ಮಾಡಿರೋದಿಲ್ಲ. ಅದಕ್ಕೆ ನಾವು ಪೊಲೀಸ್ ಇಲಾಖೆ ಬಗ್ಗೆ ಯಾವಾಗಲೂ ಒಂದು ಅವಿನಾಭಾವ ಸಂಬಂಧ ಇಟ್ಕೊಂಡು ಗೌರವವನ್ನು ಕೊಡ್ತಾ ಬಂದಿದ್ದೀವಿ. ನಿಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ನಾವು ಅಗೌರವ ತೋರಿಲ್ಲ. ಆ ಚಂದ್ರಕೃಷ್ಣಪ್ಪ ಅನ್ನೋರ ಮೇಲೆ ಏನು ಹಲ್ಲೆ ಮಾಡಿದರೆ ಅವ್ರನ್ನ ಕೂಡಲೇ ಕಾನೂನು ರೀತಿ ನಾವೇನು ದೂರು ಕೊಟ್ಟು ಅದಕ್ಕೆ ಕ್ರಮ ಕೈಗೊಳ್ಳಬೇಕು. ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲೂ ನಾವು ಹೋರಾಟ ಮಾಡ್ತೇವೆ. ಅದೇ ರೀತಿ ಈ ರೈತ ಮುಖಂಡರು ಏನು ಮಾಡ್ತಿದ್ದಾರೆ, ರೈತ ಪದಾಧಿಕಾರಿಗಳು ಸರ್ವೆ ಮಾಡಬೇಕಾದ್ರೆ ಕಾನೂನು ಕೈಗೆ ತಗೊಂಡಿದ್ದಾರೆ. ನೀವು ರೈತನ ತಪ್ಪು ಮಾಡಿದ್ದಾನೆ ಅಂತ ಹೇಳಿದ್ರೆ ಅವ್ರ ಮೇಲೆ ಕೈ ಮಾಡ್ಲಿಕ್ಕೆ, ಕಾನೂನು ಕೈ ತಗೊಳ್ಳಿಕ್ಕೆ ನಿಮ್ಗೆ ಯಾರು ಅಧಿಕಾರ ಕೊಟ್ಟಿದ್ದಾರೆ ಅಂತ ನಾನು ಅವ್ರನ್ನ ಪ್ರಶ್ನೆ ಮಾಡ್ತಿದ್ದೇನೆ. ಯಾಕೆ ಕೇಳಬಾರ್ದಾಗಿತ್ತು? ಅವ್ರಿಗೆ ನೈತಿಕತೆ ಇದೆಯಾ? ಕಾನೂನಿದೆ. ಅವ್ರೇನಾದ್ರು ತಪ್ಪು ಮಾಡಿದ್ರೆ ಕಾನೂನು ರೀತಿ ತಹಸೀಲ್ದಾರ್ ಅವ್ರಿಗೆ ಮತ್ತು ಪೊಲೀಸ್ ಇಲಾಖೆಗೆ ದೂರು ಕೊಡಿ, ಕಾನೂನು ಶಿಕ್ಷೆ ಆಗಲಿ. ಅದು ಬಿಟ್ಟು ತಾವು ನೈತಿಕ ಪೊಲೀಸ್ಗಿರಾಗಿ ಗೂಂಡಾಗಳಾಗಿ ಕಾನೂನು ಕೈಗೆತ್ತಿಕೊಳ್ತಕ್ಕಂಥದ್ದು, ಮತ್ತೆ ಆ ಗ್ರಾಮಗಳಲ್ಲಿ ಯುವಕರನ್ನ ನೀವು ಜಾತಿಯ ಒಂದು ವಿಷ ಬೀಜ ಬಿತ್ತಿ ಅವ್ರನ್ನ ಪ್ರೇರಣೆ ಮಾಡಿ ಗಲಾಟೆಗೆ ಪ್ರೇರಣೆ ಮಾಡ್ತಕ್ಕಂಥದ್ದು ಇದು ಸರಿಯಲ್ಲ. ಅಂತವ್ರ ವಿರುದ್ಧ ಆ ಪೊಲೀಸ್ ಇಲಾಖೆ ಕಠಿಣವಾದ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕು. ಮುಂದಿನ ದಿನಗಳಲ್ಲಿ ಯಾವುದೇ ಗ್ರಾಮಗಳಲ್ಲಿ ಅಹಿತಕರ ಘಟನೆ ಆಗದಂತೆ ಎಚ್ಚರಿಕೆ ವಹಿಸಬೇಕಂತ ನಾನು ಈ ಮೂಲಕ ಪೊಲೀಸ್ ಇಲಾಖೆಯವರಿಗೂ ಮತ್ತು ಇಲ್ಲಿ ನಡೆದಿರ್ತಕ್ಕಂಥವರಿಗೆ ಮನವಿ ಮಾಡ್ತಿದ್ದೇನೆ. ಈಗ ದಿನ ಆಗ್ತಿದೆ, ಆ ಜಮೀನುಗಳ ರೈತ ಪರ ಹೋರಾಟ ಸಮಿತಿಯಿಂದ ತಾವೆಲ್ಲ ರೈತರು ಇಲ್ಲಿ ಬಂದು ಶಿಡ್ಲಘಟ್ಟ ತಾಲೂಕು ಕಚೇರಿ ಮುಂದೆ
ತಮ್ಮ ಹಕ್ಕೊತ್ತಾಯಗಳನ್ನು ಮಂಡಿಸಿದ್ದಾರೆ. ಅದರಲ್ಲಿ ಪ್ರತ್ಯೂಷ್ ಅವರು ಮತ್ತು ಎಲ್ಲ ಮುಖಂಡರು ಸೇರಿ ಈಗ ನಮಗೆ ಏನು ಹಕ್ಕೊತ್ತಾಯ ಇದೆ ಸರ್ಕಾರದಿಂದ, ಏನೇನು ಹಕ್ಕೊತ್ತಾಯಗಳಿದೆ ಅದನ್ನು ಪರಿಹರಿಸಬೇಕು ಅಂತ ನಮಗೆ ಮನವಿಯನ್ನು ಕೊಟ್ಟಿದ್ದಾರೆ. ಇದನ್ನು ಕೂಡಲೇ ಜಿಲ್ಲಾಧಿಕಾರಿ ಸಾಹೇಬ್ ಬರಬೇಕಿತ್ತು. ಬೇರೆ ಒಂದು ಸಭೆ ಇದ್ದಿದ್ದರಿಂದ ಅವ್ರಿಗೆ ಗೌರವಿದ್ದವರಲ್ಲಿದ್ದಾರೆ. ಸೊ ಅದರಿಂದ ನಾನು ಕಳಿಸ್ಕೊಟ್ಟಿದ್ದಾರೆ ಇಲ್ಲಿಗೆ. ಸೊ ನಿಮಗೆ ಸರ್ಕಾರದಿಂದ ಯಾವ ಸವಲತ್ತು ಬರಬೇಕು ನಿಯಮಗಳ ಅನುಸಾರ, ಸೊ ಅದನ್ನು ಕೂಡಲೇ ಇವತ್ತು ಜಿಲ್ಲಾಧಿಕಾರಿ ಜೊತೆ ಚರ್ಚೆ ಮಾಡಿ ನಮ್ಮ ಹಂತದಲ್ಲಿ ಆಗುವಂಥ ಕೆಲಸಗಳನ್ನು ನಮ್ಮ ಹಂತದಲ್ಲೇ ಮಾಡ್ತೇವೆ. ಸರ್ಕಾರ ಹಂತಕ್ಕೆ ಕಳಿಸ್ಬೇಕಾಗಿರೋದನ್ನು ಇವತ್ತೇ ಕೂಡಲೇ ಇದನ್ನು ಕಳಿಸಿ ನಿಮಗೆ ಪರಿಹಾರ ಕೊಡೋ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಕ್ರಮ ವಹಿಸ್ತದೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಅದೇ ರೀತಿ ಇನ್ನೊಂದು ಮನವಿಯನ್ನು ಸಹ ಕೊಟ್ಟಿದ್ದಾರೆ ನಡುಪನಾಯಕಗಳಲ್ಲಿ ಒಂದು ನಡೆದಂತಹ ಘಟನೆ ಬಗ್ಗೆ. ಸೊ ಅದನ್ನು ಸಹ ನ್ಯಾಯಯುತವಾಗಿ ಏನಿದೆ ಅಂತ ಪೊಲೀಸ್ ಉಪಾಧೀಕ್ಷಕರು ಇಲ್ಲಿದ್ದಾರೆ, ಪೊಲೀಸ್ ಇನ್ಸ್ಪೆಕ್ಟರ್ ಸಹ ಇಲ್ಲಿದ್ದಾರೆ. ಸೊ ಅವ್ರ ಮುಖಾಂತರ ನಮಗೆ ಹೇಳ್ತಾ ಇದ್ದೀನಿ. ಮತ್ತು ಅದನ್ನು ನಿಯಮಾನುಸಾರ ಏನಿದೆ ಕ್ರಮ ತೆಗೆದುಕೊಳ್ಳಿ ಅಂತ ಹೇಳಲಿಕ್ಕೆ ಇಚ್ಛೆ. ಥ್ಯಾಂಕ್ ಯು. ಸಮೇತ ಆ ದಲಿತ ಮುಖಂಡರಿಗೆ ನಾನು ಹಿರಿಯರಿಗೆ ಹೇಳ್ತಕ್ಕಂಥದ್ದಿಷ್ಟೇ, ನಾನು ಅವ್ರಿಗೆ ವಿಧವಾದ ಹೇಳ್ತಕ್ಕಂಥವರಲ್ಲ. ಆ ದಲಿತ ಮುಖಂಡರು ಬನ್ನಿ, ಪ್ರತಿ ಹಳ್ಳಿಯಲ್ಲಿ ವಾಸ್ತವ ಅಂಶವನ್ನು ಅರಿತು ನೀವು ಅವರಿಗೆ ನೈತಿಕ ಬೆಂಬಲ ಕೊಡಬೇಕು. ಅವ್ರು ಸುಳ್ಳನ್ನ ಹೇಳಿ ಅದು ಸತ್ಯ ಅಂತ ಬಿಂಬಿಸ್ತಾ ಇದ್ದಾರೆ. ಸುಳ್ಳನ್ನ 1000 ಸಲ ಹೇಳಿರೋದು ಸತ್ಯ ಆಗ್ಲಿಕ್ಕೆ ಸಾಧ್ಯನಾ? ಸತ್ಯವನ್ನು ಮರೆಮಾಚಲಿಕ್ಕೆ ಸಾಧ್ಯನಾ? ನಮ್ಮ ದಲಿತ ಹಿರಿಯ ಮುಖಂಡರು ಏನು ಅವ್ರಿಗೆ ಈಗ ಬೆಂಬಲ ಕೊಡ್ಲಿಕ್ಕೆ ಹೋಗ್ತಿದ್ದಾರೆ, ಅವ್ರಿಗೆ ನಾನು ಇಷ್ಟೇ ಕೇಳ್ತಕ್ಕಂಥದ್ದು, KIDB ಕಚೇರಿಗೆ ಹೋಗಿ ನೀವು, ನಾವು ಬರೋದಿಲ್ಲ, 90% ಏನಾದ್ರು ಜಮೀನು ಕೊಡೋದಿಲ್ಲ ಅಂತ ಸಹಿ ಮಾಡಿದ್ರೆ ನಾವು ನಿಮ್ಮೊಂದಿಗೆ ಹೋರಾಟಕ್ಕೆ ಹಿಂದಕ್ಕೆ ಸರಿತೀವಿ. ಇಲ್ಲ ಅಂದ್ರೆ ನೀವು ಅವರಿಗೆ ಬೆಂಬಲ ಕೊಡೋದನ್ನ ನಿಲ್ಲಿಸಬೇಕಂತ ನಾನು ತಮ್ಮಲ್ಲಿ ನಮ್ಮ ರೈತ ಮುಖಂಡ, ನಮ್ಮ ದಲಿತ ಮುಖಂಡರಲ್ಲಿ ಒಪ್ಪರಲಿಂದ ಕೇಳ್ಕೊಳ್ತೀನಿ. ನೀವು ಇಲ್ಲಿ ದಲಿತರನ್ನ ಅವಹೇಳನ ಮಾಡ್ತಕ್ಕಂಥದ್ದು, ಅಲ್ಲಿ ದಲಿತ ಹಿರಿಯರನ್ನ ನೀವು ಮನವೊಲಿಸಿ ತಪ್ಪು ಮಾಹಿತಿಯನ್ನು ಕೊಟ್ಟು ನಿಮ್ಮ ಇದಕ್ಕೆ ಕರ್ಕೊಳ್ತಕ್ಕಂಥದ್ದು. ಮತ್ತೆ ನಮ್ಮ ದಲಿತರು ಹೇಳ್ತಾರೆ, ನಾವಿರ್ತಕ್ಕಂಥದ್ದು ದಲಿತರ ಜಮೀನನ್ನು ಉಳಿಸ್ಲಿಕ್ಕೆ ಹೋರಾಟ ಮಾಡ್ತಿದೀವಿ, ಇವರು ದಲಿತರ ಜಮೀನನ್ನ ಏನ್ ಮಾರಾಟ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಿದ್ರು ಅಂತೇಳಿ. ಹಾಗಾದ್ರೆ ತಾವ್ಯಾರು ಜಮೀನು ಮಾರಾಟ ಮಾಡಿಲ್ಲ ಸ್ವಾಮಿ ಖಾಸಗಿ ಅವರಿಗೆ? ಕಾರಣಗಳಿಂದ ಇಲ್ಲಿಂದ ಬೇರೆ ಕಡೆ ಶಿಫ್ಟ್ ಮಾಡಿ ಸರಿ ಆಯಿತು. ಆಗಿಂದ ಈಗಿನವರೆಗೂ ನಮ್ಮ ಇದು ಒಂದು ತಾಲೂಕಿಗೆ ಆ ಭಾಗ್ಯ ಬರಲಿಲ್ಲ. ಆದರೆ ಇವತ್ತು ಒಂದು ಭಾಗ್ಯ ಬಂದಿದೆ. ನಮ್ಮ ಸರ್ಕಾರದ ಮಾನ್ಯ ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಸಾಹೇಬರು ಅವರು ಲಾಸ್ಟ್ ಟೈಮು ನಮ್ಮ ಚುನಾವಣೆ ಪ್ರಚಾರಕ್ಕೆ ಬಂದಾಗ ಈ ಭಾಗದಲ್ಲಿ ಕೈಗಾರಿಕಾ ವಲಯವಿಲ್ಲ, ಹಾಗಾಗಿ ಅಭಿವೃದ್ಧಿಪಡಿಸಬೇಕು ಅನ್ನೋ ಒಂದು ಆಶ್ವಾಸನೆ ಕೊಟ್ಟು ಕೈಗಾರಿಕಾ ವಲಯವನ್ನು ಮಾಡ್ತೀವಿ ಅಂತೇಳಿ ಭರವಸೆ ಕೊಟ್ಟಿದ್ವಿ. ಹಾಗಾಗಿ ಮತ್ತೆ ಇದೇ ಸರ್ಕಾರ ಈ ವರ್ಷದಲ್ಲಿ ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಸಾಹೇಬರು ಮತ್ತು ನಮ್ಮ ವಿಷ್ಣುಮಾರ್ ಸಚಿವರು ಎಲ್ಲ ಏನಿದ್ದಾರೆ ಶಿಡ್ಲಘಟ್ಟ ನಗರವನ್ನು ಅಭಿವೃದ್ಧಿ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಟ್ಟು ಈ ಜಂಗಮಕೋಟೆ ಹೋಬಳಿಗೆ ಕೈಗಾರಿಕಾ ವಲಯವನ್ನು ತಂದು. ಯಾಕೆ ತಂತು ಅಂತಂತಂದರೆ ಸುಮಾರು 1000 ಎಕರೆ ಸರ್ಕಾರಿ ಗೋಮಾಳ ಜಾಗ ಇದೆ. ಅದಕ್ಕೋಸ್ಕರ ಸರ್ಕಾರದವರೇ ಅದನ್ನು ಪರಿಗಣಿಸಿ ಇಂಥ ಸ್ಥಳದಲ್ಲಿ ಕೈಗಾರಿಕಾ ವಲಯ ಮಾಡಿದ್ರೆ ಸುತ್ತಮುತ್ತಲಿನ ಹಲವಾರು ಗ್ರಾಮಗಳು, ಹಲವಾರು ಯುವಕರಿಗೆ, ನಿರುದ್ಯೋಗಿಗಳಿಗೆ ನಾವು ಉದ್ಯೋಗ ಸೃಷ್ಟಿ ಮಾಡ್ದಂಗೆ ಆಗುತ್ತೆ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಮಾಡಿದ್ದಾರೆ. ಹಾಗಾಗಿ ಈ ವಲಯದಲ್ಲಿ ನಮ್ಮ ಯುವಕರಿಗೆ, ನಿರುದ್ಯೋಗಿಗಳಿಗೆ ಉದ್ಯೋಗ ಕಲ್ಪಿಸಬೇಕಾದ್ರೆ ಈ ಕೈಗಾರಿಕಾ ವಲಯ ಇಲ್ಲೇ ಆಗಬೇಕು. ಯಾಕೆ ಇಲ್ಲೇ ಆಗಬೇಕು ಅಂತಂದರೆ ಬೆಳಗ್ಗೆ 2 ರಿಂದ 3 ಶಿಫ್ಟ್ ಬರ್ತಾರೆ. ಬೇರೆ ಬೇರೆ ಕಂಪ್ನಿಗಳಿದ್ದಾವೆ. ಇಲ್ಲಿಂದ ಒಂದು 50-63 ಕಿಲೋಮೀಟ್ರು ಮಹಿಳೆಯರು, ಆಮೇಲೆ ಪಾಪ ಹೆಣ್ಮಕ್ಳು, ಈಗ ತಾನೇ ವಿದ್ಯಾಭ್ಯಾಸ ಮುಗಿಸ್ಕೊಂಡಿರುವಂಥ ಹೆಣ್ಮಕ್ಳು 106 ಕಿಲೋಮೀಟ್ರು ಬೇರೆ ತಾಲೂಕುಗಳಿಗೆ, ಜಿಲ್ಲೆಗೆ ವಲಸೆ ಹೋಗ್ತಾ ಇದ್ದಾರೆ. ನಮ್ಮ ಭಾಗದಲ್ಲಿ ಕೈಗಾರಿಕಾ ವಲಯ ಆಯಿತು ಅಂತಂದರೆ ಇಲ್ಲೇ ನಮಗೆ ಸಬಲೀಕರಣರಾಗ್ತಾರೆ, ಆರ್ಥಿಕವಾಗಿ ಬೆಳೀತಾರೆ. ಇವೆಲ್ಲ ಇಲ್ಲಿ ಉದ್ಧಾರ ಆಗ್ತಾರೆ ಮತ್ತು ಸಬಲೀಕರಣರಾಗ್ತಾರೆ, ಆರ್ಥಿಕವಾಗಿ ಬೆಳೀತಾರೆ ಅನ್ನೋ ಉದ್ದೇಶ ಇಟ್ಕೊಂಡು ಕೆಲವೊಂದು ರೈತರು, ಕೆಲವೊಂದು ಮುಖಂಡರು ಈ ಉದ್ಯಮಿಗಳ ಪರವಾಗಿ ಅವರ ಜೊತೆಯಲ್ಲಿ, ಅವರ ಸಂಗಡ ಸೇರಿ ಕೆಲವೊಂದು ಉದ್ಯಮಿಗಳ ಜೊತೆಯಲ್ಲಿ ಕೈ ಜೋಡಿಸಿ ಈ ಭಾಗದಲ್ಲಿ ಕೈಗಾರಿಕೆ ವಲಯ ಬೇಡ ಅಂತೇಳಿ ಅಡ್ಡಗಾಲ ಹಾಕಿ ನಿಂತ್ಕೊಂಡಿದ್ದಾರೆ. ಇದು ಯಾಕೆ ಅಂತಂದರೆ ಈಗಾಗಲೇ ಎಲ್ಲ ಮಾಹಿತಿ ಇಡೀ ತಾಲೂಕಿನಾದ್ಯಂತ ಎಲ್ಲರಿಗೂ ಸಹಿತ ಈ ಮಾಹಿತಿ ಇದೆ. ಯಾಕೆ ಅಂತಂದರೆ ಅಲ್ಲಿ ಸರ್ಕಾರಿ ಗೋಮಾಳ ಜಮೀನಲ್ಲಿ ಬಲಾಢ್ಯರು ಸುಮಾರು ಎಕರೆಗಳನ್ನು ಕಬಳಿಸ್ಕೊಂಡಿದ್ದಾರೆ. ಈಗ ಇದನ್ನು ನಮಗೆ ಮಾಡ್ಕೊಂಡ್ಬಿಟ್ರೆ ಸರಿ ಹೋಗುತ್ತೆ. ಇಲ್ಲಿ ಹಾಗಾಗಿ ಮೊನ್ನೆ ಅಪರ ಜಿಲ್ಲಾಧಿಕಾರಿಗಳು ನಂದಿ ಬೆಟ್ಟದಲ್ಲಿ
ಸಭೆ ಇರೋದ್ರಿಂದ ಅವರು ತುರ್ತಾಗಿ ಹೋಗ್ಬೇಕಾಗಿರೋದ್ರಿಂದ ಇನ್ನ ನಮ್ಮ ಹಲವಾರು ಮುಖಂಡರು ಮಾತಾಡಬೇಕಾಗಿತ್ತು. ಹಾಗಾಗಿ ಅವ್ರು ಕಳ್ಸಿಕೊಟ್ಬಿಟ್ಟು ಮತ್ತೆ ಸಭೆ ಮುಂದುವರ್ಸೋಣ, ಆಮೇಲೆ ಒಂದು ಅರ್ಧ ಗಂಟೆ ಮುಗಿಸೋಣ ಅಂತ ಹೇಳ್ತಾ ಎಲ್ಲರೂ ಕೂಡ ಮನವಿಪತ್ರ ಕೊಡ್ಬೋದಾ? ವಿಶ್ವನಾಥ್ ಏನ್ ನಮ್ದು ಇಷ್ಟ ಅಜೆಂಡಾ ಏನ್ ನಮ್ದು ಸ್ವಲ್ಪ ಆಗ್ತಾನೆ ಎಲ್ಲಿಗೆ ಹೋಗ್ಬೇಕು ಅವಾಗ. ಮೊದಲನಾಗಿ ಹಿಂದಿನ ದಿನಗಳಿಂದ ಇಲ್ಲಿ ಸಚಿವರಾಗಿದ್ರು, MLA ಗಳಾಗಿದ್ರು, ಪ್ರತಿಯೊಬ್ಬರು ಕೇಳ್ತಾ ಇದ್ದಿದೆ ನಮ್ಗೇನಾದ್ರು ಒಂದು ಕೈಗಾರಿಕೆ ತಂದ್ಕೊಡಿ ಅಂತ ಹೇಳ್ಬಿಟ್ಟು. ಇವತ್ತು ಕೈಗಾರಿಕೆ ಬಂದೈತೆ, ಅದಕ್ಕೆ ಅಡ್ಡಗಾಲ ಹಾಕಿ ಹಿಡಿದಿದ್ದಾರೆ ಕೆಲವರು. ನಮ್ಮಲ್ಲಿರುವಂತವರೇ ಅಡ್ಡಗಾಲ ಹಾಕಿ ಹಿಡಿದಿದ್ದಾರೆ. ಇವತ್ತು ಆನೂರಿಂದ ಹಿಡಿದು ಹೊಸಕೋಟೆವರೆಗೂ ಆ ರಸ್ತೆಯಲ್ಲಿ ಸಾವಿರಾರು ಎಕರೆಗಳು ಲೇಔಟ್ಗಳು ಮಾಡಿ ಫೀಡಾಗಿ ಬಿಟ್ಟಿದ್ದಾರೆ. ಅದನ್ನ ಯಾಕೆ ತಡೆಗಟ್ಟಲಿಲ್ಲ ಇವರು? ಇವತ್ತು ಒಂದು ಕೈಗಾರಿಕೆ ಆಗ್ತಾ ಇದೆ ಅಂತಂದ್ರೆ ಅದಕ್ಕೆ ಅಡ್ಡಗಾಲ ಆಗ್ತಾ ಇದ್ದಾರೆ. ಅಲ್ಲಿಗೆ ಈ ಶಿಡ್ಲಘಟ್ಟ ತಾಲೂಕು ಅಭಿವೃದ್ಧಿ ಆಗೋದು ಬೇಡ. ರೇಷ್ಮೆ ಉಳುಮೇಶು, ರೇಷ್ಮೆ ತೆಗಿ, ಅದಕ್ಕೂ ಈಗ ಅಡ್ಡಗಾಲ ಹಾಕ್ಬಿಟ್ಟಿದ್ದಾರೆ. ನೀರಿರ್ಲಿಲ್ಲ, 2,000 ಕೊರೆದ್ರು ಬೋರ್ಗಳಲ್ಲಿ ನೀರಿರ್ಲಿಲ್ಲ. ಇವತ್ತೇನೋ ಯಾರೋ ಬಂದ್ರು ಕೈಗಾರಿಕೆ ಮಾಡ್ತಾವ್ರೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಅಡ್ಡ ಹಾಕಕ್ ಹೊರಟಿದ್ದಾರೆ. ಅದು ಒಳ್ಳೇದೇ. ಯಾಕೆ ಅಂತಂದ್ರೆ ಬೋರ್ಗಳು ಒಂದು ಬೋರ್ ಹಾಕೋ 4 ಬೋರ್ ಹಾಕಿ ಅಲ್ಲೇ ಸಾಲಗಳು ಮಾಡಿ ಬಡ್ಡಿಗಳು ಕಟ್ಕೊಂಡು ಹಂಗೆ ಹೋಗ್ಬೇಕು ಜೀವನ ಪರ್ಯಂತ ಅನ್ನೋದು ಅವ್ರ ಉದ್ದೇಶ ಆಗಿರ್ಬಹುದು. ಇದೇ ರೀತಿ ಆಗ್ತಾ ಇದ್ರೆ ಇಲ್ಲಿ ಬಂದಿರೋಂಥವ್ರೆಲ್ಲಾರು ಇಲ್ಲೇ ಇರ್ತಾರೆ, ಕೆಲ್ಸಗಳಿಲ್ದೆ ಸಾಲಗಳು ಮಾಡ್ಕೊಂಡು. ಕೂಲಿ ಕಾರ್ಮಿಕರೆಲ್ಲ ಕೂಲಿಗಿಲ್ದಿರ ಇವತ್ತು ಪ್ರತಿಯೊಂದು ಮನೆ ಸರ್ಕಾರನೇ ಘೋಷಣೆ ಮಾಡಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಮತ್ತು ಕೋಲಾರ ಜಿಲ್ಲೆ ಬರಡು ಭೂಮಿ ಪ್ರದೇಶ ಅಂತ. ಎಲ್ಲಾ ತಾಲೂಕಿನಲ್ಲೂ ಸಹ ಒಂದು ಕೈಗಾರಿಕೆ ಆಗಿದೆ. ನಮ್ಮ ತಾಲೂಕಲ್ಲಿ ಕೈಗಾರಿಕೆ ಇನ್ನೂ ಆಗಿಲ್ಲ. ನಮ್ಮ ತಾಲೂಕಿನಿಂದ ಸುಮಾರು 1000 ಗಟ್ಟಲೆ ಹೆಣ್ಣು ಮಕ್ಕಳು, ಯುವಕರು ಬೇರೆ ಕಡೆ ವಲಸೆ ಹೋಗ್ತಾ ಇದ್ದಾರೆ. ಅದಕ್ಕೆ ಟೈಮಿಂಗ್ ಇಲ್ಲ. 2 ಶಿಫ್ಟ್ ಮಾಡ್ಕೊಂತಾರೆ. ಬೆಳಿಗ್ಗೆ 4 ಗಂಟೆಗೆ ಹೋದ್ರೆ ಮತ್ತೆ ರಾತ್ರಿ 10 ಗಂಟೆಗೆ ಬರೋದು. ಇನ್ನೊಂದು ರಾತ್ರಿ ಸಾಯಂಕಾಲ 4 ಗಂಟೆಗೆ ಹೋದ್ರೆ 12 ಗಂಟೆಗೆ ಬರುವಂತದ್ದು. ಅದಕ್ಕೆ ಟೈಮ್ ಸೆನ್ಸೇ ಇಲ್ಲ. ಹಾಗಾಗಿ ನಮ್ಮ ತಾಲೂಕಿನಲ್ಲಿ ಒಂದು ಕೈಗಾರಿಕಾ ಪ್ರದೇಶ ಸ್ಥಾಪನೆ ಆದ್ರೆ ನಿರುದ್ಯೋಗ ಸಮಸ್ಯೆ ತೊಲಗುತ್ತೆ ಅಂತ ಈ ಒಂದು ಹೋರಾಟ ಹಮ್ಮಿಕೊಂಡಿದ್ದೀವಿ. ಏನು ಈ ಒಂದು ಕೈಗಾರಿಕಾ ಪ್ರದೇಶದಲ್ಲಿ ಸುಮಾರು 2,823 ಎಕರೆ ಕೈಗಾರಿಕಾ ಪ್ರದೇಶ ಆಗಿರುತ್ತದೆ. ಅದರಲ್ಲಿ 1,100 ಎಕರೆ ಸರ್ಕಾರಿ ಖರಾಬಿ ಜಮೀನು ಇರುತ್ತದೆ. ಅದರಲ್ಲಿ 700 ಎಕರೆ PSL ಕಂಪನಿಯವರು ಅದನ್ನ ಮಾರಾಟ ಮಾಡಿಕೊಂಡಿರ್ತಾರೆ. ಅದು ಸಹ PSL ಕಂಪನಿಯಲ್ಲಿ ಎಲ್ಲಾ ಜಾತಿಯ ಬಡವರದು, ಮುಕ್ತ ರೈತರದು ಜಮೀನು ತಗೊಂಡು ಅವರಿಗೆ 50,000, ಲಕ್ಷ, 2 ಲಕ್ಷ ಕೊಟ್ಟು ಅವರಿಗೆ ಪೂರ್ತಿ ಹಣ ಸೇರಿದರೆ ನಿಜವಾಗಿಯೂ ಅಲ್ಲಿ ಶೋಷಣೆ ಆಗಿದೆ. ಈಗ ಏನು KEDP ಪರ ವಿರೋಧ ಇರ್ತಕ್ಕಂಥವ್ರು ಈ 700 ಎಕರೆ ಜಮೀನು ಯಾವ ರೀತಿ ಕಬಳಿಸ್ಕೊಂಡ್ರು ಅದ್ರಲ್ಲಿ ನೀವ್ ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ? ಅದನ್ನ ಬಾಬಾ ಅಂಬೇಡ್ಕರ್ ಅವರ ಬಗ್ಗೆ ಹೇಳಿ ಮಾತಾಡ್ಕೊಂಡ್ರೆ Come
ಜೈ ಹಿಂದ್.